ಚೆಕ್ಕನ್ನು ಮುಂಚೆ ಎಲ್ಲ ನಮಗೆ ಕೊಟ್ಬಿಟ್ಟು ಲೇಟ್ ಆಗೋದು. ಈಗ ಅವರು ಸಮಯಕ್ಕೆ ಸರಿಯಾಗಿ ತಲುಪಿರೋದು ಅವರು ಕೂಡ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತಾರೆ. ದುರ್ವೇದಿಗೆ ಆಗಮಿಸಿರುವ ನಾನು ಜಿಲ್ಲಾಧ್ಯಕ್ಷರು ಹಾಗೂ ಅಜಯ್ ಉಪಾಧ್ಯಕ್ಷರು ಸ್ವಾಗತ ತೋರಿಸಿದ್ದಾರೆ. ನಮ್ಮ ಉಪಾಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರು, ನಮ್ಮ ಖಜಾಂಚಿಗಳ ಸತೀಶ್ ಅವರು ಆಗಮಿಸಿದ ಅವರಿಗೆ ಗೃಹ ಕೆಲಸವಾಗಿ ಸ್ವಾಗತ ಕೊಡ್ತಾರೆ. ನಮ್ಮ ಮಂಗೇಶ್ ಸಹಕಾರದರ್ಶಿಗಳು ನಾವು ಆಗಮಿಸಿದ್ದಾರೆ, ಹಾಗೂ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ವಹಿಸ್ತಾ ಇದೊಂದು ಬೆಳವಣಿಗೆ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಹಲವಾರು ಪ್ರಗತಿಪರ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಶೈಕ್ಷಣಿಕವಾಗಿ ಭಾಳ ಮುಂದುವರಿಬೇಕು. ಮಕ್ಕಳು ಅಂದರೆ ಒಂದ್ಸರಿ ಕಷ್ಟ ಆಯಿತು ಅಂತಂದರೆ ಇವತ್ತು ಖಾಸಗಿ ಕಾಲೇಜುಗಳಲ್ಲಿ ಪತ್ರಕರ್ತರ ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಮತ್ತು ಇನ್ನು ಅವ್ರು ಯಾವ ವಿದ್ಯಾರ್ಥಿಗಳು ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂಥ ನಿಟ್ಟಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಇನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತನಾಡಿ ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಅದೇ ರೀತಿ ಮಾನವೀಯತೆ ನಮ್ಮಲ್ಲಿ ಈಗ ಭಾಳ ನಾವು ಮಾನವೀಯತೆ ವರದಿಯೆಲ್ಲ ಮಾಡ್ತೀವಿ. ಏನಾಗಿ ಪತ್ರಕರ್ತರ ಸಂದರ್ಭದಲ್ಲಿ ಅವರಿಗೆ ನೆರವಾಗಿ ನಿಲ್ಲುವ ಜವಾಬ್ದಾರಿನ ನಮ್ಮ ಜಿಲ್ಲಾ ಸಂಘ ಹೊಂದಿದೆ. ಇವತ್ತು ನಮ್ಮ ಪತ್ರಕರ್ತರ ಮಿತ್ರರಾದಂಥ ಅರಸು ಅವ್ರಿಗೆ ಭಾಳ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟವಾಗಿದ್ದಾರೆ. ಅದೇ ರೀತಿ ಒಂದು ಅನಾರೋಗ್ಯದಿಂದ ತುತ್ತಾಗಿದ್ದಾರೆ. ಈಗ ಅವರಿಗೆ ಒಂದು ಕಾಯಿಲೆ ಇದ್ದ ಸಂದರ್ಭದಲ್ಲಿ ನಮ್ಮ ತಾಲ್ಲೂಕು ಸಂಘದಿಂದಲೂ ಸಹ ಅಲ್ಪ ಸಹಾಯಗಳನ್ನು ಮಾಡಿದರು. ಅದೇ ರೀತಿ ನಮ್ಮ ಜಿಲ್ಲಾ ಸಂಘವೂ ಸಹ ಇವತ್ತು ಆಗಮಿಸಿ ಅವರಿಗೆ ನೆರವಿಗೆ ಧಾವಿಸಿದೆ. ಅವರಿಗೆ ಬಂದಿದ್ದೀವಿ. ಆದಷ್ಟು ಮುಂಚೆ ಬರಬೇಕಾಗಿತ್ತು, ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಕ್ಷಮೆ ಕೇಳ್ತೀನಿ. ಬಟ್ ವಿಚಾರಿಸ್ಕೊಂಡಿದ್ದೆ ಆರೋಗ್ಯ ಏನಿದೆ, ಏನು ತೋರಿಸ್ತಾ ಇದ್ದೀರಾ ಅಂತೆಲ್ಲ. ನಾನು ಬೆಂಗಳೂರಿಗೆ ಒಂದು ಹಾಸ್ಪಿಟಲ್ಗೆ ಮಾತಾಡಿದ್ದೆ. ನಾವು ಬರ್ತೀವಿ, ಏನೋ ಒಂದು ಚೆಕ್ ಒಂದು ಕಡೆ ಸಹಾಯ ಮಾಡ್ತೀವಿ, ಹೋಗ್ಬಿಡ್ತೀವಿ, ಅಷ್ಟಕ್ಕೆ ಆಗಬಾರ್ದು ಅಂತ. ಬೆಂಗಳೂರಲ್ಲಿ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಮಾತಾಡಿ ನನ್ನ ಸ್ನೇಹಿತರ ಪರಿಚಯಗಳು ಅಲ್ಲಿಗೆ ಮಾತಾಡಿ ತೋರಿಸೋಣ ಅಂತ ಅಂದ್ಬಿಟ್ಟೆಲ್ಲ ನಂದೀಶ್ ಹತ್ರ ಮಾತಾಡಿದೆ. ಇಲ್ಲ ಸೋಮಶೇಖರ್ ಡಾಕ್ಟರ್ ಅಂತ ನೋಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಹಂಗಾಗಿ ನಮ್ಮ ಕಡೆಯಿಂದ ಇದೊಂದು ಸಣ್ಣ ಸಹಾಯ ಅಷ್ಟೇ, ಇದೇನು ಜೀವನ ಮಾಡೋಕ್ಕಾಗಲ್ಲ, ಏನಿಲ್ಲ. ಬಟ್ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಲಿಕ್ಕೋಸ್ಕರ ಬಂದಿದ್ದೀವಿ. ಯಾವುದಕ್ಕೂ ಹೆದರಬೇಡಿ. ಜಿಲ್ಲಾ ಸಂಘ ಜೊತೆಗಿದೆ. ಯಾವುದೇ ಹಂತದಲ್ಲೂ ಕೂಡ ನಮ್ಮ ಸಂಪರ್ಕ ಮಾಡೋದು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ಅಂದರೆ ನಾವೇನು ಸರ್ಕಾರ ಅಲ್ಲ, ಅಥವಾ ನಮ್ಗೆ ಯಾವುದೂ ಗ್ರ್ಯಾಂಟ್ಗಳು ಬರೋಲ್ಲ, ಏನಿಲ್ಲ. ಇರೋದ್ರಲ್ಲೇ ಈಗ ಚುನಾವಣೆ ಮಾಡ್ಕೊಂಡು ಬಂದ್ವಿ. ಆ ಚುನಾವಣೆಯಲ್ಲಿ ₹1 ನಾವು ಯಾವುದೂ ಬಳಸಿಲ್ಲ. ₹1 ತಿಂಡಿ ಊಟಕ್ಕೂ ಕೂಡ ಬಳಸಿಲ್ಲ, ಡೀಸೆಲ್ಗೂ ಕೂಡ ಹಾಕ್ಕೊಂಡಿಲ್ಲ. ನಮ್ಮ ಖರ್ಚುಗಳು ನಾವು ಚುನಾವಣೆ ಮಾಡಿದ್ವಿ. ಆ ಚುನಾವಣೆಯಲ್ಲಿ ಏನು ಹಣ ಬಂತು ಅಷ್ಟು ಹಣಕ್ಕೆ ಇನ್ನೂ ಸೇರಿಸಿ ಒಂದು 2 ಲಕ್ಷ FD ಮಾಡಿ ಆರೋಗ್ಯ ನಿಧಿಗೆ ಅಂತ ಕೇಳಿಲ್ಲ. ಅದಕ್ಕೆ ಆ ಆರೋಗ್ಯ ನಿಧಿಯಿಂದಲೇ ಇಡೀ ಪಂಚಾಯತ್ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಪಂದಿಸಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಆರೋಗ್ಯ